ನಿಜ ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ತಡ್ಕೊಳಕ್ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಹಿಂಸೆ ಕೊಡಲಾಗ್ತಾ ಇದೆ. ಅದರಿಂದ ಅದ್ರ ಬಗ್ಗೆ ಗ್ರಾಮಸ್ಥರೇ ಹೇಳ್ತಾರೆ, ಜನರೇ ಮಾತಾಡ್ತಾರೆ. ಸೊ ಈ ಕಿರುಕುಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರು ಒಂದಷ್ಟು ಜನ ರಿಯಾಕ್ಷನ್ ಕೊಟ್ಟರು. ಅದರಲ್ಲಿ ಸಚಿವ ಎಚ್ ಕೆ ಪಾಟೀಲ್ರು ರಿಯಾಕ್ಷನ್ ಕೊಟ್ಟರು. ಇದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ. ಈ ಕುರಿತು ತುರ್ತು ಸಭೆಯನ್ನ ಕರೆಯಲಾಗಿದೆ. ವಿಶೇಷ ಕಾನೂನನ್ನು ತರೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಹೀಗಂತ ಬೆಂಗಳೂರಲ್ಲಿ ಸಚಿವ ಎಚ್ ಕೆ ಪಾಟೀಲ್ರು ರಿಯಾಕ್ಷನ್ ಅನ್ನ ಕೊಟ್ಟಿದ್ರು. ಏನಂದ್ರು ಎಚ್ ಕೆ ಪಾಟೀಲ್ರು, ಬನ್ನಿ ನೋಡ್ಕೊಂಬರೋಣ. ಮೈಕ್ರೋ ಫೈನಾನ್ಸ್ ಬಗ್ಗೆ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಳೆನೇ ಅದರ ಬಗ್ಗೆ ತುರ್ತಾಗಿ ಸಭೆ ಕರೆದಿದ್ದಾರೆ. ವಿಶೇಷವಾದಂಥ ಕಾನೂನನ್ನು ಮಾಡೋದಕ್ಕೆ ಹಾಗೂ ಈ ರೀತಿ ಶೋಷಣೆಯ ಪ್ರಕರಣಗಳನ್ನು ಮಟ್ಟ ಹಾಕೋದಕ್ಕೆ, ಜನರ ಶೋಷಣೆಯನ್ನು ಆಗದ ಹಾಗೆ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ನಾವು ನಿರ್ಣಯ ತೆಗೆದುಕೊಳ್ಬೇಕಾಗಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಇತರ ಸೆಂಟ್ರಲ್ ಏಜೆನ್ಸೀಸ್ ಏನಿದಾವೆ, ಫಿನಾನ್ಸಿಂಗ್ ಏಜೆನ್ಸೀಸ್, ಅವುಗಳು ಈ ಸಣ್ಣ ಸಣ್ಣ ವ್ಯಕ್ತಿಗಳಿಗೆ ಆಗ್ತಕ್ಕಂಥ ಆ ನೋವು ಹಾಗೂ ಶೋಷಣೆ ಅವುಗಳ ಬಗ್ಗೆ ಎಲ್ಲ ಕಾನೂನುಗಳನ್ನು ಅವರು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನಾವು ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಬಿಲ್ ಮಾಡಬೇಕು ಅಂತ ಚಿಂತನೆಯಲ್ಲಿದ್ದೇವೆ. ಇನ್ನೂ ಈ ಕಾನೂನನ್ನು ಒಂದು ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಬಿಲ್ ಮಾಡಬೇಕು ಅಂಥೇಳಿ ಸರ್ಕಾರ ಚಿಂತನೆ ಮಾಡ್ತಾಯಿದೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ಮಂಡನೆ ಮಾಡ್ತೀವಿ ಹಾಗೂ ಹಲವಾರು ಇತರ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ. ಯಾಕಂದರೆ ಕೆಲವು ಅಂಶಗಳಲ್ಲಿ ಪೊಲೀಸರಿಗೆ ಅಧಿಕಾರ ಇರ್ತದೆ, ಕೆಲವುದರಲ್ಲಿ ಇಲ್ಲ. ಮೈಕ್ರೋ ಫೈನಾನ್ಸ್ ಬಗ್ಗೆ